ಇವತ್ತು ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಅಭಿಮಾನಿ ಬಳಗದಿಂದ ನನಗೆ ನಮ್ಮ ಯತೀಂದ್ರ ಅವ್ರಿಗೆ ಮತ್ತು ಅನಿಲ್ ಚಿಕ್ಕಮಾದ ಅವ್ರಿಗೆ ಒಂದು ಅಭಿನಂದನೆ ಸಮಾರಂಭನ ಏರ್ಪಾಡು ಮಾಡಿದರು. ಯಾಕೆಂದರೆ ಅವರು ಕೂಡ ವಿಧಾನ ಪರಿಷತ್ ಆದಮೇಲೆ ನಾನು ಸಂಸದನಾದಮೇಲೆ ಅನಿಲ್ ಚಿಕ್ಕಮಾದ ಅವರು 3 ಜನ ಸೇರಿಸಿ ಭಾಳ ದಿನಗಳಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಅದು ಇವತ್ತು ಅವರು ಹುಟ್ಟುಹಬ್ಬದ ಅಂಗವಾಗಿ ಅನಿಲ್ ಚಿಕ್ಕಮಾದ ಅವರು ಹುಟ್ಟುಹಬ್ಬದ ಅಂಗವಾಗಿ ಮಾಡೋಣ ತೀರ್ಮಾನ ಮಾಡಿದರು. ಅವರು ಆ ಸಮಯದಲ್ಲಿ ವಿದೇಶದ ಪ್ರವಾಸದಲ್ಲಿದ್ದರು. ಇವತ್ತು ಮಾಡಿದ್ದಾರೆ. ಅವರು ನಮಗೆ ಬೆಂಬಲವನ್ನು ಮತ್ತೊಂದು ಪ್ರೋತ್ಸಾಹವನ್ನು ಅಂದರೆ ಅಭಿನಂದನೆ ಅಂದರೆ ಅದೊಂದು ಜವಾಬ್ದಾರಿ ಹೆಚ್ಚಿಸುವಂಥ ಒಂದು ಕೆಲಸ. ಅದರಿಂದ ಇವತ್ತು ಅದನ್ನು ಏರ್ಪಾಡು ಮಾಡಿದ್ದಾರೆ. ಸರ್, ಇವಾಗ ಚಾಮರಾಜನಗರ ಜಿಲ್ಲೆ ಹಿಂದುಳಿದ ಜಿಲ್ಲೆ ಅಂತ ಒಂದು ಅಣೆಪಟ್ಟಿಯನ್ನು ಅಂಟಿಸ್ಕೊಂಡಿದೆ. ಡ್ರೀಮ್ ಪ್ರಾಜೆಕ್ಟ್ ಏನಾದರೂ ತರ್ತಿರೋ ನೀವು? ನೋಡಿ, ನಂಜುಂಡಪ್ಪ ವರದಿಯಿಂದ ಚಾಮರಾಜನಗರ ಜಿಲ್ಲೆ ಆವಾಗಲೇ ಹಿಂದುಳಿದ ವರ್ಗದ್ದು ವಿಶೇಷವಾದ ಅನುದಾನವನ್ನು ಕೊಡಬೇಕು ಅಂತೇಳಿದ್ರೆ ಯಾವುದೇ ಸಂದರ್ಭದಲ್ಲಿ ನೀವು ಏನೇ ಒಂದು ಇದು ಮಾಡಿದ್ರೆ ಅದು ವಿಶೇಷ ಪ್ಯಾಕೇಜ್ ಕೊಡಬೇಕು ಅಂತ ಆವಾಗಲೇ ಘೋಷಣೆ ಮಾಡಿದ್ರು. ಅದರ ಅನುಗುಣವಾಗಿ ಅದು ನಡೀತಾ ಇಲ್ಲ, ಅದು ಕೊಡ್ತಾ ಇಲ್ಲ. ನಾವು ಕೂಡ ಈಗಾಗಲೇ ನಾವು ಸಿದ್ದರಾಮಯ್ಯ ಸ್ವಾಮಿ ಭೇಟಿ ಮಾಡಿ ಎಚ್ ಡಿ ಕೋಟೆಯಿಂದ ಶುರುವಾಗಿ ಕೋಟೆ, ನಂಜನಗೂಡು, ವರುಣ, ನರಸೀಪುರ, ಈ ಕಡೆ ಕೊಳ್ಳೇಗಾಲ, ಅನ್ನೂರು, ಈ ಕಡೆ ನಂಜನಗೂಡು, ಗುಂಡ್ಲುಪೇಟೆ ಗಂಟ ಸುಮಾರು ಯಾರ್ಯಾರು ವ್ಯವಸಾಯ ಮಾಡದೆ ಬರಡು ಭೂಮಿ ಆಗಿದೆಯಲ್ಲ ಅದನ್ನೆಲ್ಲ ಒಂದು ಪ್ರಾಜೆಕ್ಟ್ ರೆಡಿ ಮಾಡಿಸಿದ್ದೀನಿ. ಸುಮಾರು 3,000 ಕೋಟಿ ಒಂದು ಮೊತ್ತ. ಅದನ್ನು ಪ್ರತಿ ವರ್ಷ ಒಂದೇ ಸಲ ಕೊಡೋಕ್ಕಾಗೋದಿಲ್ಲ. ಪ್ರತಿ ವರ್ಷವೂ 1,000 ಕೋಟಿನ ಬಿಡುಗಡೆ ಮಾಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳ ಸಾಹೇಬ್ರಿಗೆ ಬೇಡಿಕೆಯನ್ನು ಇಟ್ಟಿದ್ದೀವಿ. ಅದಕ್ಕೆ ಖಂಡಿತವಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದರೆ ಅದೊಂದಾದರೆ ಅಲ್ಲಿನ ಭಾಗದ ರೈತರಿಗೆ ನೀರಾವರಿಯಲ್ಲಿ ಯಾಕಂದರೆ ಎಷ್ಟೊಂದು ಈ ಒಳಗಡೆ ಹೋಗುವಂಥದ್ದು ಈ ನಾಲೆಗಳೇನಾಗಿದೆ ಎಲ್ಲ ದುರಸ್ತಿ ಮಾಡ್ದೇನೆ, ಅದಕ್ಕೆ ನೀರು ಹೋಗ್ದೇನೆ ಎಲ್ಲ ಒಂಥರ ಪಾಳು ಬಿದ್ದಂಗೆ ಆಗಿದೆ. ಇದೊಂದು ಮಾಡಿದ್ರೆ ನಮ್ಮ ಆ ಭಾಗದ ರೈತರಿಗೆ ನೆನೆಸ್ಕೋತಾರೆ. ಯಾಕಂದರೆ ಸಿದ್ದರಾಮಯ್ಯ ಸಾಹೇಬ್ರನ್ನ ನಮ್ಮನ್ನಾಗಲಿ ಅದೊಂದು DPR ಸಿದ್ಧ ಮಾಡಿಸಿದ್ದೀನಿ. ಇಂಜಿನಿಯರ್ಸ್ ಕಳಿಸಿ ಎಲ್ಲ ಎಕ್ಸ್ಪರ್ಟ್ ಕಳಿಸಿ 3,000 ಕೋಟಿ ಅದೊಂದು ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಭಾವನೆ. ಸರ್, ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರದ ಅತಿ ಹೆಚ್ಚು ಮತ ಪ್ರಮಾಣ ನಿಮಗೆ ಬೆಂಬಲ ಸೂಚಿಸಿದರೆ ಕೋಟೆ ಅಭಿವೃದ್ಧಿ ಯಾವ ರೀತಿ ಕ್ರಮಗಳು ಕೈಗೊಳ್ತೀರಿ? ನೋಡಿ, ನಮ್ಮ ಅನಿಲ್ ಚಿಕ್ಕಮಾದ ಅವರ ಒಂದು ಶ್ರಮ, ಅವರು ಕೂಡ ಒಂದು ದಾಖಲೆಯನ್ನು ನಿರ್ಮಾಣ ಮಾಡಿದಂಥದ್ದು. ಸತತವಾಗಿ ಕೋಟೆಯಲ್ಲಿ 2 ಬಾರಿ ಅಂದರೆ ಕಂಟಿನ್ಯೂಸ್ ಆಗಿ ಗೆದ್ದಂಥದ್ದು ಯಾರೂ ಇಲ್ಲ. ನಮ್ಮ ಸಹೋದರಂದು ಅನಿಲ್ ಚಿಕ್ಕಮಾದವರು ಅಲ್ಲಿ ಜಯಗಳಿಸಿ ಜನರ ನಾಡಿ ಮಿಡಿತವನ್ನು ಅಂದರೆ ಅವ್ರಿಗೆ ಬೇಕಾಗುವಂಥ ಅಭಿವೃದ್ಧಿಗಳನ್ನ ಅವರ ಸ್ಪಂದಿಸುವಂಥ ರೀತಿಗೆ ಜನರು ನನ್ನೂ ಕೂಡ ಅವರೇ ಎಲ್ಲ ಚುನಾವಣೆ ಪ್ರಚಾರ ಕೈಗೊಂಡಂಥದ್ದು. ಅವ್ರು ಮಾಡಿದಂಥ ಕಾರ್ಯಕ್ರಮಗಳು ಜನಗಳು ಸ್ಪಂದಿಸೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ನನ್ನ ಬೆಂಬಲವನ್ನು ಕೊಟ್ಟಿದ್ದಾರೆ. ಮುಂದಿನ ಅದೇ ಅಲ್ಲಿ ನಮಗೆ ಮುಖ್ಯವಾಗಿ ಆಡಿಗಳದ್ದು ಪ್ರಾಬ್ಲಮ್ ಇದೆ. ಈಗ ಮೊನ್ನೆ ಒಂದು ತಮ್ಮ ಮಾಧ್ಯಮಗಳಲ್ಲಿ ನೋಡಿದೆ, ನಿಂತಿರೋ ನೀರನ್ನೇ ಕುಡಿಯುವಂಥ ಪರಿಸ್ಥಿತಿಗಳು, ಹಲವಾರು ಆಡಿಗಳು ಪ್ರಾಣಿಗಳು ಬಂದು ಅಲ್ಲಿ ನೀರನ್ನೇ ಉಪಯೋಗಿಸುವಂಥ ಪರಿಸ್ಥಿತಿ ಇತ್ತು. ಅದನ್ನು ಮೇಯ್ನಾಗಿ ನಮಗೆ ಆಡಿಗಳು ಮತ್ತು ಪ್ರಾಣಿಗಳು ಮತ್ತು ಮಾನವರ ಸಂಘರ್ಷಗಳು ಆಗಾಗ ನಡೀತಾ ಇರೋಂಥದ್ದು. ಅದನ್ನು ತಡೆಗಟ್ಟಿನಲ್ಲಿ ನಮ್ಮ MLA ಕೂತಿ, ಯಾಕಂದ್ರೆ ಕೇಂದ್ರದಲ್ಲಿ ಟ್ರೈಬ್ಸ್ಗೆ ವಿಶೇಷ ಅನುದಾನ ಇದೆ, ಅದು ಯಾರೂ ಕೂಡ ತರೋಂಥ ಪ್ರಯತ್ನ ಮಾಡಿಲ್ಲ. ನಾನು ಈ ಸಲ ಮಾರ್ಚ್ 10ರಿಂದ ಬಜೆಟ್ ನಡೀತದೆ, ಆಗ ಸಂಬಂಧಪಟ್ಟ ಸಚಿವರನ್ನ ಭೇಟಿಯಾಗಿ ಹೆಚ್ಚು ರೀತಿಯ ಅನುದಾನವನ್ನು ತರೋಕ್ಕೆ ಪ್ರಯತ್ನ ಪಡ್ತೀನಿ.